श्रुतिपङ्कजं कर्णया प्राकाशितत्वं परं त्वान्तं ध्वं समनादि साधनिकरश्चाकारि सन्मार्गः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सत्यं न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावातेडमूकोऽपि भाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमतच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरति भुवि अनुव्याख्यानदलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रभतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः ಈಗ 176ನೆಯ ಸುಧಾಮೂಲ. ಇದರಲ್ಲಿ ನೆನೆ ದಿವಸ ತಿಳಿಸಿದಂತೆ ಇನ್ನೆರಡು ಬೌದ್ಧ ಮತದ ವಿಮರ್ಶೆ ನಡೀತಾ ಇತ್ತು. ಬೌದ್ಧರಲ್ಲಿ 4 ರೀತಿ, ಅಲ್ಲಿ ಶೂನ್ಯವಾದಿಗಳ ಬಗ್ಗೆ ಆಯ್ತು, ವಿಜ್ಞಾನವಾದಿಗಳ ಬಗ್ಗೆ ಆಯ್ತು, ವೈಭಾಷಿಕರು ಮತ್ತೆ ಸೌತ್ರಾಂತಿಕರು, ಇವರಿಬ್ಬರ ಬಗ್ಗೆ ಈಗ ಖಂಡನೆ ಮಾಡ್ತಾ ಇದ್ರು. ಅದರಲ್ಲಿ ಕೊನೆಗೊಂದು ದೋಷ ಕೊಟ್ರು. ಇವರ ಸಿದ್ಧಾಂತದಲ್ಲಿ ಏನ್ ದೋಷ ಅಂದ್ರೆ, ಯಾರು ಕರ್ಮ ಮಾಡ್ತಾನೋ ಅವನಿಗೆ ಫಲ ಸಿಗಲ್ಲ, ಸಿಗೋದೇ ಬೇರೆ. ಸಂಧ್ಯಾವಂದನೆ ನಾವು ಮಾಡಿದ್ರೆ ಸಿಗೋ ಫಲ ಇನ್ನೊಬ್ಬನಿಗೆ, ಅವನ್ ಮಾಡಲ್ಲ ಕರ್ಮ, ಅದು ಅವನಿಗೆ ಫಲ ಸಿಗ್ತದೆ. ಈ ದೋಷ ಬರ್ಲಿ ಅಂತ ಇವರು ಆಕ್ಷೇಪ ಮಾಡಿದ್ರು. ಯಾಕಂದ್ರೆ ಕ್ಷಣಭಂಗುರಸ್ಯ ಕಥಂ ಮೋಕ್ಷ, ಅಷ್ಟೇ ಅಲ್ದೇನೆ ಮೋಕ್ಷ ಸಿಗ್ಬೇಕು ಅಂದ್ರೆ ಕ್ಷಣಭಂಗುರ ವಸ್ತುವಿಗೆ ಮೋಕ್ಷ ಹೇಗೆ ಅಂತ. ಅಂದ್ರೆ ಒಂದೇ ಕ್ಷಣ ಒಂದು ವಸ್ತುವಿನ ಅಸ್ತಿತ್ವ ಒಂದು ಕ್ಷಣ ಬದುಕಿರತ್ತಷ್ಟೇ, ಮುಂದಿನ ಕ್ಷಣ ಆ ವಸ್ತು ಇರಲ್ಲ ಅಂದ್ರೆ ಅದು ಮೋಕ್ಷ ಯಾವಾಗ ಹೇಳ್ತೀರಿ? ಅದ್ ತಾನೇ ತನ್ನ ಮೋಕ್ಷ ಪಡ್ಕೊಂಡ್ಬಿಟ್ಟಿರತ್ತೆ ಅನ್ನೋ ತರ ಆಯ್ತು. ಮತ್ ಯಾವಾಗ ಧ್ಯಾನ ಮಾಡೋದು ಕ್ಷಣಿಕದ ಧ್ಯಾನವನ್ನ, ಯಾವಾಗ ಅದು ಜ್ಞಾನ ಸಂಪಾದನೆ ಮಾಡೋದು, ಯಾವಾಗ ಮೋಕ್ಷಕ್ಕೆ ಹೋಗೋದು? ಅದನ್ನ ಸಾಧನ ಅನುಷ್ಠಾನ ಮಾಡಿದವನಿಗೆ ಆ ಅನುಷ್ಠಾನ ಮಾಡೋ ಟೈಮ್ ನಲ್ಲೇ ಅವನಿರಲ್ಲ. ಹಾಗಾದ್ರೆ ಯಾರಿಗೆ ಮೋಕ್ಷ? ಯಾರು ಸಾಧನೆ ಮಾಡ್ಲಿಲ್ವೋ ಅವನಿಗೆ ಮೋಕ್ಷ. ಅಷ್ಟೇ ಅಲ್ಲ, ಯಾರು ಮಾಡಿದ್ನೋ ಅವನ ಪುಣ್ಯಕ್ಕೆ ನಾಶ ಇದೆ. ಇವತ್ತು ನಾನು ಪುಣ್ಯ ಸಂಪಾದನೆ ಮಾಡಿದೆ, ಅದು ಉಳಿಯಲ್ಲ ಜಾಸ್ತಿ ದಿವಸ, ಯಾಕಂದ್ರೆ ಕ್ಷಣದಲ್ಲೇ ನಾಶ. ಜಾಸ್ತಿ ಕ್ಷಣ ಇರ್ಲಿ, ದಿವಸ ಅದಂತೂ ದೂರ ಇದ್ನೋ. ಅದನ್ನ ಇಲ್ಲಿ ರಾಯರು ಹೇಳ್ತಾರೆ, ಕೃತಸ್ಯ ಪುಣ್ಯಸ್ಯ ನಾಶ ಕ್ಷಣಿಕತ್ವ ಪಕ್ಷೆ ಸಾಧನಾದ್ಯನುಷ್ಠಾನ ದ್ಯಯೋಗ. ಎಲ್ಲವೂ ಕ್ಷಣಿಕ ಅಂದ್ರೆ ಸಾಧನೆ ಹೇಗ್ ಮಾಡೋ, ದೇವ್ರ ಪೂಜೆ ಅವನು ದೀಪ ಹಚ್ತವನೇ ಬೇರೆ, ಗಂಟೆಯನ್ನು ಬಾರಿಸ್ತವನೇ ಬೇರೆ, ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದವನೇ ಬೇರೆ, ಇವ್ರ ಪ್ರಕಾರ. ಹಂಗಾದ್ರೆ ಎಲ್ಲಾ ಕ್ಷಣಿಕ. ಅದರಲ್ಲೂ ದೀಪ ಹಚ್ಚಿದವನೇ ಒಂದ್ 10 ಸರಿ ಬೇರೆಯವನಾಗಿರ್ತಾನೆ, ಅವನೇ ಆಗಿರಲ್ಲ. ಯಾಕಂದ್ರೆ ಹಚ್ಬೇಕಾದ್ರೆ ಒಂದೊಂದ್ ಕ್ಷಣನೂ ಕೂಡ ಬೇರೆ ಬೇರೆ ವಸ್ತುನೇ ಅಂತ ಇವ್ರು ಹೇಳೋದು, ಅವನಲ್ಲ ಅಂತ. ಆದ್ರೆ ಅವನ್ ತರ ಇರೋನ್ ಬೇರೆಯವನಷ್ಟೇ, ಅದು ಅವನಲ್ಲ ಅಂತ. ಈ ತರ ವಿಚಿತ್ರ ಸಿದ್ಧಾಂತವನ್ನ ಅವ್ರು ಹೇಳ್ತಾರೆ. ಇದಲ್ದೆ ಗುರುವರ್ಥ ದೀಪಿಕಾದಲ್ಲಿ ಈ ಪಂಕ್ತಿಗೆ ವಿವರಣೆ ಕೊಟ್ಟಿದ್ದಾರೆ ವಾದಿರಾಜರು. ಅಕೃತ ಅಭ್ಯಾಗಮ ಕೃತ ವಿಪ್ರಣಾಶಾದಯ ಇತ್ಯತ್ರ ಕ್ಷಣಿಕ ಮತೆ ಕರ್ತು ಅನ್ಯತ್ವಾದ್ ಭೋಕ್ತು ಅನ್ಯತ್ವಾದ್ ಇತಿ ಭಾವ. ಚೆನ್ನಾಗಿ ಬಿಡ್ಸರ್. ಕರ್ತಾ ಬೇರೆ, ಭೋಕ್ತಾ ಬೇರೆ. ಎಲೆಗೆ ಯಾರಿಗೆ ಊಟ ಹಾಕ್ತಾರೋ ಅವ್ನು ಊಟ ಮಾಡಿದ್ದಲ್ಲ, ಹಾಕಿಸ್ಕೊಂಡಿದ್ದಷ್ಟೇ. ಅವನು ತಿಂದವನ್ ಬೇರೆನೆ, ತೃಪ್ತಿ ಪಟ್ಟವನು ಬೇರೆ. ಇವ್ರ ಪ್ರಕಾರ ಕರ್ತಾ ಬೇರೆ, ಭೋಕ್ತಾ ಬೇರೆ. ಅಥವಾ ತಾನು ಬಾಯಿ ಒಳಗಡೆ ಹಾಕೊಂಡ, ಆದ್ರೆ ಅನುಭವಿಸ್ತವನು ಅವನಿಗೆ ಹಸಿವು ಹೋಗಿದ್ ಇನ್ನೊಬ್ಬನಿಗೆ, ಅವನೇ ಇರೋದು ವಸ್ತುತಃ. ಕ್ಷಣ ಅವ್ನು ಬದಲಾಗೋದ್ರಿಂದ ತಗೊಂಡವನೊಬ್ಬ, ಆದ್ರೆ ಅನುಭವಿಸ್ತವನ್ ಇನ್ನೊಬ್ಬ ಸುಖವನ್ನ, ತೃಪ್ತಿಯನ್ನ. ಹೀಗೆ ಕರ್ತು ಅನ್ಯತ್ವ ಭೋಕ್ತು ಅನ್ಯತ್ವ ಅನ್ನುವ ದೋಷ. ಆದ್ರೆ ಜಗತ್ನಲ್ಲಿ ಅದನ್ನ ನೋಡಿಲ್ಲ ನಾವು. ಯಃ ಕರ್ತ ಸಯೇವ ಭೋಕ್ತ.
ಯಾರು ಪುಣ್ಯ ಪಾಪ ಕರ್ಮಗಳನ್ನು ಮಾಡ್ತಾನೋ ಅವನೇ ತನ್ನ ಪುಣ್ಯ ಪಾಪ ಕರ್ಮಗಳಿಗೆ ಭೋಕ್ತ, ಅದನ್ನೇ ಅವನೇ ಅನುಭವಿಸೋದು ಅಂತ ಗೊತ್ತಿದೆ. ಇನ್ನು ಮುಂದೆ ಯಾದುಪತ್ಯ ಟಿಪ್ಪಣಿ ಏನ್ ಬರೀತಾರೆ ನೋಡೋಣ. ತನ್ಮತೆ ಸಂತನ್ಯಮಾನ ಜ್ಞಾನಮೇವ ಆತ್ಮ. ಸಂತನ್ಯಮಾನ ಜ್ಞಾನ ಅಂದ್ರೆ ಪ್ರವಾಹ ರೂಪದಲ್ಲಿ ಜ್ಞಾನ ನಿರಂತರ ಬರ್ತಾ ಇರತ್ತಲ್ಲ, ಅದಕ್ಕೆ ಆತ್ಮ ಅಂತ ಕರೀತಾರೆ ಇವರ ಸಿದ್ಧಾಂತದಲ್ಲಿ. ಸಂತನ್ಯಮಾನ ಅಂದ್ರೆ ಒಂದು ಸಂತಾನ. ಸಂತಾನ ಅಂದ್ರೆ ನಮಗೆ ಲೋಕದಲ್ಲಿ ಗೊತ್ತಿರೋ ಸಂತಾನ ಗೊತ್ತು, ಅದು ಮಕ್ಕಳು ಅಂತ ಸಂತಾನ ಅಂದ್ರೆ. ಆದ್ರೆ ಆ ಅರ್ಥದಲ್ಲಿ ಶಾಸ್ತ್ರದಲ್ಲಿ ಬರ್ಲಿಲ್ಲ. ಸಂತಾನ ಶಬ್ದಕ್ಕೆ ಪ್ರವಾಹ ಅಂತ ಅರ್ಥ ಶಾಸ್ತ್ರದಲ್ಲಿ. ಪ್ರವಾಹ ಅಂದ್ರೆ ಅದು ಗಂಗಾ ಪ್ರವಾಹನೂ ಆಗ್ಬೋದು, ಜ್ಞಾನ ಪ್ರವಾಹನೂ ಆಗ್ಬೋದು. ಹೀಗೆ ಸಂತಾನ ಶಬ್ದಕ್ಕೆ ಪ್ರವಾಹ ಅನ್ನುವ ಅರ್ಥ ಇದೆ. ಸಂತನ್ಯಮಾನ ಜ್ಞಾನ, ಅದು ಸಂತನ್ಯಮಾನ ಅಂದ್ರೆ ಏನು? ಸಂತಾನ ಯಾವುದ್ರದ್ದು ಹೇಳ್ತಾ ಇದೀವೋ ಅದು ಸಂತನ್ಯಮಾನ ಅಂದ್ರೆ ಈಗ ಜ್ಞಾನ. ಜ್ಞಾನ ಇವತ್ತು ಎಷ್ಟು ಜ್ಞಾನ ಬಂತು ನಮಗೆ ಅಂತ ನಾವು ಯೋಚನೆ ಮಾಡಿದ್ರೆ ಪ್ರತಿದಿನ ಅನೇಕ ಜ್ಞಾನಗಳು ಬರ್ತಾ ಇರುತ್ತೆ. ಈ ಕ್ಷಣದಲ್ಲಿ ಒಂದು ಜ್ಞಾನ, ಆ ಕಡೆ ತಿರುಗ್ತೀವಿ ಮತ್ತೊಂದು ಜ್ಞಾನ, ಸುಮ್ಮನೆ ಇರ್ತೀವಿ ಮತ್ತೊಂದು ಜ್ಞಾನ, ಹೀಗೆ ಅನೇಕ ಜ್ಞಾನಗಳು ದಿವಸದಲ್ಲಿ ಬರ್ತಾ ಇರುತ್ತೆ. ಈ ಜ್ಞಾನದ ಪ್ರವಾಹ ಏನಿದೆಯಲ್ಲ, ಇದಕ್ಕೆ ಆತ್ಮ ಅಂತ ಕರೀತಾರೆ ಅವರ ಸಿದ್ಧಾಂತದಲ್ಲಿ. ಈ ಆತ್ಮ ಕ್ಷಣಿಕ ಅಂತಂದ್ರೆ ಕರ್ತೃ ಭೋಕ್ತೃ ಏಕತ್ವ ಭವತ್. ಮಾಡೋನು ಮತ್ತೆ ಅನುಭವಿಸೋನು ಇಬ್ರು ಒಬ್ಬನೇ ಅಲ್ಲ, ಬೇರೆ ಬೇರೆಯವನಾಗ್ಬೇಕು. ಇದನ್ನೇ ಕರ್ತೃ ಭೋಕ್ತೃ ಏಕತ್ವ ಇಲ್ಲ ಅಂತ ದೋಷವನ್ನ ಕೊಟ್ಟಿದೆ. ಇನ್ನು ಶ್ರೀನಿವಾಸ ತೀರ್ಥರ ಟಿಪ್ಪಣಿಗೆ ಬಂದಾಗ ಸಂಜ್ಞಾನಂ ಅಂತ ಕೊಟ್ಟಿದ್ದಾರೆ. ಸಂಜ್ಞಾನ ಅಂದ್ರೆ ಈ ವಿಜ್ಞಾನ, ವೇದನ, ಸಂಜ್ಞ, ಸಂಸ್ಕಾರ ಅಂತೆಲ್ಲ ಇದೆಯಲ್ಲ, ಇವುಗಳಿಗೆ ಕ್ಷಣಿಕತ್ವ ಒಪ್ಪಿದ್ದಾನೆ. ಅಂದ್ರೆ ಇವುಗಳಿಗೆ ಅಂದ್ರೆ ಸಂಜ್ಞಾನ ಅಂತ ಮಧ್ಯಕ್ಕೊಂದು ಬಂತು. ನೆನೆ ದಿವಸ ಶೇಷವಾಕ್ಯದ ಚಿಂತಿಕಾ ಟಿಪ್ಪಣಿನ ಅದರ ವಿವರಣೆಯನ್ನು ನೋಡಿದ್ದೀವಿ. ಸಂಜ್ಞಾನ ಅಂದ್ರೆ ಅರ್ಥ ಕಾಯವ್ಯೂಹೇನ ಭೋಗ ಅಂತ ಬೇರೆ ಅರ್ಥವನ್ನ ಇವರು ಬರೀತಾರೆ. ಕಾಯವ್ಯೂಹೇನ ಭೋಗ ಅಂದ್ರೆ ಒಂದಿಷ್ಟು ದೇಹವನ್ನ ತಗೊಂಡು ಅನುಭವಿಸೋದು ಅಂತ ಅರ್ಥ. ಈಗ ಈ ಕ್ಷಣದಲ್ಲಿ ನನಗೊಂದು ದೇಹ ಇತ್ತು, ಮುಂದಿನ ಕ್ಷಣದಲ್ಲಿ ನನಗೆ ಈ ದೇಹ ಇಲ್ಲ, ಅದು ಇನ್ನೊಂದು ದೇಹ, ಅದರ ಮುಂದಿನ ಕ್ಷಣದಲ್ಲಿ ಇನ್ನೊಂದು ದೇಹ. ಈ ತರ ಕಾಯವ್ಯೂಹೇನ ಭೋಗ ಮಾಡ್ತೀವಲ್ಲ, ಒಂದೇ ದೇಹದಿಂದ ಭೋಗ ಅಲ್ಲ, ಒಂದೇ ಜನ್ಮದಲ್ಲಿ ಅವ್ರಿಗೆ ಅನಂತ ಪಟ್ಟು ದೇಹ ಬರುತ್ತೆ ಅಂತ ಅರ್ಥ. ಅದ್ರ ದೇಹ ಗೊತ್ತಾಗ್ತಾ ಇಲ್ಲ ನಮ್ಗೆ. ಈ ಕ್ಷಣದಲ್ಲಿ ಇದ್ದ ದೇಹ ಮುಂದಿನ ಕ್ಷಣದಲ್ಲಿ ಆ ದೇಹ ಇಲ್ಲ, ಬದಲಾಗೋಗಿದೆ. ಅದ್ರ ಮುಂದಿನ ಕ್ಷಣದಲ್ಲಿ ದೇಹ ಬದಲಾಗಿದೆ. ಬದಲಾಗಿಲ್ಲ ಅಂತಂದ್ರೆ ಆಗ ಅವ್ನು ಹೇಗ್ ಮುದುಕ ಆಗ್ಲಿಕ್ಕೆ ಸಾಧ್ಯ? ಕ್ಷಣ ಕ್ಷಣ ಬದಲಾಗಿದ್ರಿಂದ ತಾನೇ ಅವನು ಮುದುಕ, ಯೌವನ, ಅದು ಇದು ಎಲ್ಲ ಬರೋದು ಅವಸ್ಥೆಗಳು. ಬದಲಾಗಿರ್ಲೇಬೇಕು. ಬದಲಾಗಿದೆ ಅಂದ್ರೆ ಪ್ರತಿಕ್ಷಣ ಇರೋನ್ ಬೇರೆ ಅಂತ ಇವರು ಬೌದ್ಧರ ಒಂದು ವಾದ. ಅದು ಕಾಯವ್ಯೂಹೇನ ಭೋಗ ಆಗುತ್ತೆ. ಕಾಯ ಅಂದ್ರೆ ದೇಹ, ವ್ಯೂಹ ಅಂದ್ರೆ ಗುಂಪು. ಅದರಿಂದ ದೇಹದ ಗುಂಪಿನಿಂದ ಒಂದಿಷ್ಟು ದೇಹಗಳಿಂದ ಭೋಗ ಅಂದ್ರೆ ಸುಖ ದುಃಖಗಳನ್ನ ಅನುಭವಿಸೋದು ಅಂತ ಅರ್ಥ. ಇದಾಗಿ ಮುಂದೆ ಶೇಷವಾಕ್ಯ ಚಂದ್ರಿಕಾ ಟಿಪ್ಪಣಿಯಲ್ಲಿ ಉಪಲಕ್ಷಣ ಮೇತತ ಅಂತ ಬಿಡಿಸಿದ್ದಾರೆ. ಅಂದ್ರೆ ಇವ್ರು ಹೇಳಿದ್ದು ಶರೀರದ ಒಳಗಡೆ ಇರುವ ಜ್ಞಾನ ಏನಿದೆ ಅದು ಕ್ಷಣಿಕ ಅಂತ. ನಮ್ಮ ಶರೀರ ಇದೆ, ಒಳಗಡೆ ಜ್ಞಾನ ಇದೆ. ಈಗ ನಾವೆಲ್ಲ ಪಾಠ ಕೇಳ್ತಾ ಇರ್ತೀವಿ, ಕೇಳ್ತಾ ಜ್ಞಾನ ಇದೆ ನಮ್ಗೆ ಒಳಗಡೆ ಇದೆ. ಈ ಜ್ಞಾನ ಕ್ಷಣಿಕ, ಒಂದ್ ಕ್ಷಣ ಇರುತ್ತೆ ಅಷ್ಟೇ ತಾನೇ ಜ್ಞಾನ, ಎಲ್ಲೋ ಹೋಯ್ತು ಗೊತ್ತಿರೋ ನಮಗೆ ಅಂತ. ಅದು ಮರೆಯೋದು ಬೇರೆ, ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ವಿಸ್ಮರಣೆ ಅನ್ನೋದು ಬೇರೆ. ಈಗ ಕೇಳಿರ್ತೀವಿ ಎಷ್ಟೋ ವಿಷಯವನ್ನ, ಎಷ್ಟೋ ದಿವ್ಸ ನೆನ್ಪಿರಲ್ಲ, ಒಂದ್ ದಿವ್ಸ ನೆನ್ಪಿರತ್ತೆ ಅಥವಾ ಒಂದು ಗಂಟೆ ನೆನ್ಪಿರತ್ತೆ, ಅದು ಬೇರೆ. ಆ ತರ ಒಂದು ಗಂಟೆ, ಒಂದು ದಿವ್ಸ, ಕೆಲವು ದಿವ್ಸ, ಕೆಲವು ವರ್ಷ ಇರತ್ತೆ. ಇವ್ರು ಹೇಳೋದು ಒಂದೊಂದು ಕ್ಷಣ ಕ್ಷಣಕ್ಕೂ ಜ್ಞಾನ ನಾಶ ಆಗತ್ತೆ. ಅದು ಹೇಗ್ ಸಾಧ್ಯ? ಈಗ ನಾವು ಕೇಳ್ತಾ ಇದೀವಿ, ಕೇಳ್ಬೇಕಾದ್ರೆ ಜ್ಞಾನ ಬಂತು, ಒಂದ್ ಕ್ಷಣದಲ್ಲೇ ಹುಟ್ಟಿ ಸಾವು ಎಲ್ಲ ಆಗತ್ತ. ಅದು ಅಬದ್ಧ ಪ್ರಕ್ರಿಯೆ. ಒಂದು ಕ್ಷಣದಲ್ಲಿ ಹುಟ್ಟೋದು, ಆ ಕ್ಷಣದಲ್ಲೇ ನಾಶ ಆಗೋದು ಅಂದ್ರೆ ಏನ್ ಅರ್ಥ? ಅದು ಏನ್ ಮಿಂಚು ಬಂದು ಹೋಗತ್ತೆ, ಬರ್ಲಿಕ್ಕೆ ಒಂದ್ ನಿಮಿಷ, ಹೋಗ್ಲಿಕ್ಕೆ ಒಂದ್ ನಿಮಿಷ ಬೇಕಲ್ಲ? ಇಲ್ಲ, ಬಂತು ಹೋಯ್ತು ಅಂದ್ರೆ ಅದು ವೇಗ ಇದೆ, ತುಂಬಾ ಸ್ಪೀಡ್ ಅಲ್ಲಿ ಬರ್ತಾ ಇದ್ದಾಗ ಗೊತ್ತಾಗಲ್ಲ. ಅದು ಬಂದುದು ಗೊತ್ತಾಗಿಲ್ಲ, ಹೋಗಿದ್ದು ಗೊತ್ತಾಗಿಲ್ಲ. ಹಾಗಂತ ಹೇಳಿ ಒಂದೇ ಸೆಕೆಂಡ್ ನಲ್ಲಿ ಎಲ್ಲವೂ ಆಗಲ್ಲ. ಅದರಲ್ಲಿ ಸೂಕ್ಷ್ಮ, ಇನ್ನು ಕಾಲದ ಒಂದು ಸೂಕ್ಷ್ಮ ಪರಿಮಾಣಗಳೆಲ್ಲ ಇರುತ್ತೆ. ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಇವರು ಶೇಷವಾಕ್ಯದ ಚಂದ್ರಿಕಾ ಟಿಪ್ಪಣಿಕಾರರು ಹೇಳ್ತಾರೆ, ವಿಜ್ಞಾನಸ್ಯ ಇವ ವೇದನ ಸಂಜ್ಞ ಸಂಸ್ಕಾರಾಣಮಪಿ ಶರೀರ ಅಂತಸ್ಥಿತತ್ವ ಅವಿಶೇಷಾತ್. ಇಲ್ಲಿ ಆಚಾರ್ಯರೇನ್ ಮಾಡಿದ್ರು, ಅಂತರ್ಜ್ಞಾನಸ್ಯ ಕ್ಷಣಿಕತ್ವಸ್ಯ ವೇದನ ಅಂತ ಒಂದೇ ಕೊಟ್ಟಿದ್ದಾರೆ, ಜ್ಞಾನ ಅಂತ. ಆ ಜ್ಞಾನಕ್ಕೆ ವಿಜ್ಞಾನ ಅಂತ ಅರ್ಥ ಅಂತ ಜಯತೀರ್ಥರು ವಿವರಣೆ ಮಾಡಿದ್ರು. ಮಾಡಿ ಕೇವಲ ಜ್ಞಾನ ಬಗ್ಗೆ ಕ್ಷಣಿಕ ಅಂತ ಇಷ್ಟೇ ತಿಳಿಬೇಡ್ರಿ. ಅವರ ಸಿದ್ಧಾಂತದಲ್ಲಿ ಶರೀರದ ಒಳಗಡೆ ಇನ್ನೂ ಬೇರೆ ಬೇರೆ ಇದೆ. ವೇದನ ಇದೆ, ದುಃಖ ಇದೆ ಶರೀರದ ಒಳಗಡೆ, ಹಾಗೆ ಶರೀರದೊಳಗಡೆ ಜ್ಞಾನ ಇದೆ, ಶರೀರದೊಳಗಡೆ ಸಂಸ್ಕಾರ ಇದೆ. ಇದೆಲ್ಲ ಶರೀರದ ಒಳಗಡೆನೆ ಇರೋದು. ಈ ಪ್ರತಿಯೊಂದನ್ನು ಕೂಡ ಆ ವ್ಯಕ್ತಿ ಅಂದ್ರೆ ಬೌದ್ಧ ಮತವನ್ನ ಅನುಸರಿಸೋನು ಕ್ಷಣಿಕಾಂತನೇ ತಿಳಿಬೇಕು, ಕ್ಷಣಿಕಾಂತನೇ ಧ್ಯಾನ ಮಾಡ್ಬೇಕು.
ಹಾಗೆ ಮಾಡಿದ್ರೆ ಮಾತ್ರ ಅವನು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಯಾಕೆ ಮೋಕ್ಷಕ್ಕೆ ಸಾಧನ ಕೇವಲ ಜ್ಞಾನಭು ಕ್ಷಣಿಕ ಅಂತ ತಿಳಿದ್ರೆ ಸಾಲದು ಅಂತಿದೆ ಅವ್ರ ಮತದಲ್ಲಿ. ಜ್ಞಾನಂ ಕ್ಷಣಿಕಂ, ವೇದನಾ ಕ್ಷಣಿಕತ್ವವತಿ, ಸಂಜ್ಞಾ ಕ್ಷಣಿಕತ್ವವತಿ, ಸಂಸ್ಕಾರ ಕ್ಷಣಿಕ, ಎಲ್ಲ ಕ್ಷಣಿಕ ಅಂತ ತಿಳಿಬೇಕು. ಕ್ಷಣದಲ್ಲಿ ಮಾತ್ರ ಇರೋದನ್ನ ಕ್ಷಣಿಕ ಅಂತ ಕರೀತಾರೆ. ಹೀಗೆ ತಿಳಿದ್ರೆ ಮಾತ್ರ ಅವನು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಈ ವಿಜ್ಞಾನ ಅನ್ನೋ ಶಬ್ದ ಇಲ್ಲಿ ಬರೀ ವಿಜ್ಞಾನವನ್ನ ತಗೊಳ್ಬಾರ್ದು, ಅಂತರ್ಜ್ಞಾನದ ಬಗ್ಗೆ ಮಿಕ್ಕಿದ್ದೆಲ್ಲವನ್ನು ತಗೊಳ್ಬೇಕು ತಿಳಿಸ್ತಾ ಇದೆ ಅಂತ ಇದೊಂದು ವಿವರಣೆ ಮಾಡಿದ್ರು. ಹಾಗಾದ್ರೆ ಈ ಕಾಕೇಭ್ಯೋದಧಿರಕ್ಷತಾಂ ಅಂತ ಪ್ರತಿ ಬಾರಿ ಉದಾಹರಣೆ ಕೊಡ್ತಾ ಇರ್ತಾರೆ. ಎಲ್ಲಾರು ಉಪಲಕ್ಷಣ ಅಂತ ಬಂದ್ರೆ ನೀವು ನೆನ್ಪಿಟ್ಕೊಂಡಿರ್ಬೇಕು. ಉಪಲಕ್ಷಣಂ ಅಂತ ಬಂದ್ರೆ ಒಂದೇ ಅಲ್ಲ, ಇದ್ರ ಜೊತೆಗೆ ಇನ್ನೂ ವಿಷಯ ಸೇರಿಸ್ಕೊಳ್ಳಿ ಅಂತ ಅರ್ಥ. ಅದ್ ಯಾವ್ದು ಅಂತ ಮುಂದಕ್ಕೆ ಬರ್ದಿರ್ತಾರೆ. ಈಗ ಕೇವಲ ವಿಜ್ಞಾನ ಕ್ಷಣಿಕ ಅಂತ ಮಧ್ವಾಚಾರ್ಯ ಹೇಳಿದ್ದಾರೆ ಅಂತ ಅನ್ಸತ್ತೆ ಮೇಲ್ನೋಟಕ್ಕೆ ನೋಡಿದಾಗ. ಆದ್ರೆ ಆಚಾರ್ಯರು ಒಂದನ್ನ ಉದಾಹರಿಸಿದ್ರೆ ಮಿಕ್ಕಿದನ್ನು ತಗೊಳ್ಬೇಕು ಅಂತ ಅರ್ಥ. ಪದೇ ಎಲ್ಲವನ್ನು ಹೇಳಲಿಕ್ಕಾಗಲ್ಲ, ಒಂದ್ಸಲಿ ಹೇಳ್ತಾರೆ. ಇನ್ನು ಇಲ್ಲಿ ಗಮನಿಸ್ಬೋದು, ವಿಜ್ಞಾನ, ವೇದನ, ಸಂಜ್ಞಾ, ಸಂಸ್ಕಾರ ಈ ನಾಲ್ಕನ್ನು ತಗೊಂಡ್ರಿ. ಹೇಗ್ ತಗೊಂಡ್ರಿ ಅಂದ್ರೆ, ಹೇಗೆ ಕಾಗೆಯಿಂದ ಮೊಸರನ್ನ ರಕ್ಷಣೆ ಮಾಡುವಂತ ಒಬ್ಬನಿಗೆ ಹೇಳಿದ್ರೆ ಕಾಗೆ ಬಂದಾಗ ಓಡಿಸ್ತಾನೆ, ಬೆಕ್ ಬಂದ್ರೆ ಸುಮ್ನೆ ಕೂತ್ಕೊಳ್ತಾನೆ. ಇದು ಏನಿದು ಹೇಳಿದ್ ಕಾಕೆ ಬಿಯೋದ ರಕ್ಷಿತ ಅಂದ್ರೆ ಏನರ್ಥ? ಯಾವ್ದ್ಯಾವ್ದು ಮೊಸರನ್ನ ಹಾಳು ಮಾಡತ್ತೋ ಅಂತಹ ಎಲ್ಲಾ ಪ್ರಾಣಿಗಳನ್ನ ಹತ್ರಕ್ ಬರ್ದೇ ಇರೋ ಹಾಗೆ ತಡಿ ಅಂತ ಅರ್ಥ. ಕಾಗೆ ಬರತ್ ನೋಡು, ಅದನ್ನ ಮೊಸರು ತಡೆದು ಬಿಡು ಅಂತ ಹೇಳ್ತಾರೆ. ಕಾಕ ಅಂತ ಬಳಸಿದನಷ್ಟೇ ಶಬ್ದ. ಹಾಗಂತ ಹೇಳಿ ಇನ್ಯಾರ್ಯಾರು ಬರ್ತಾರೋ ತೊಂದ್ರೆ ಕೊಡು ಎಲ್ಲರನ್ನೂ ವಾರಣೆ ಮಾಡ್ಬೇಕು, ಎಲ್ಲಾ ಪ್ರಾಣಿಗಳನ್ನ. ಅವ್ನು ಯಾರೋ ಒಬ್ಬ ಕಳ್ಳ ಕದೀತಾ ಇದ್ದ ನೋಡು, ಅವನು ಆ ಹೆಸರಿನ ವ್ಯಕ್ತಿ ಬಂದ್ರೆ ಬಿಡಬೇಡ ಕಳ್ತನ ಮಾಡ್ಲಿಕ್ಕೆ. ಹಾಗಾದ್ರೆ ಮಿಕ್ಕಿದವ್ರು ಬಂದ್ರೆ ಕಳ್ತನ ಮಾಡ್ಲಿಕ್ಕೆ ಬಿಡು ಅಂತ ಅರ್ಥನಾ? ಮನೆಗ್ ಬಂದ್ರೆ ಅಲ್ಲ. ಈ ತರ ಕಳ್ತನ ಯಾವನ್ ಮಾಡ್ತಾವ್ ಯಾರನ್ನೂ ಬಿಡ್ಬೇಡ ಮನೆ ಒಳಗಡೆ ಅಂತ ಅರ್ಥ. ಅಂದ್ರೆ ಅದ ಅರ್ಥಾತ್ ಸಿದ್ಧ, ಅಂದ್ರೆ ನಮಗೆ ವಿವರಣೆ ಮಾಡೋ ಅಗತ್ಯ ಇರಲ್ಲ. ಅದೇ ತರ ಆಚಾರ್ಯರು ಒಂದನ್ನು ಹೇಳಿದ್ದಾರೆ ಅಂದ್ರೆ ಮಿಕ್ಕಿದ್ದನ್ನು ತಗೊಳ್ಬೇಕು. ಈ ಅರ್ಥದಲ್ಲಿ ಶಕ್ಯಾರ್ಥ ಲಕ್ಷ್ಯಾರ್ಥ ಕಥನ ಪೂರ್ವಕಂ ವಾಕ್ಯಾರ್ಥಮಾಹ ಅಂತ ಈ ವಿಜ್ಞಾನ, ವೇದನ, ಸಂಜ್ಞಾ, ಸಂಸ್ಕಾರ ಅಂತ ಹೇಳಿದೆ. ಆಚಾರ್ಯರು ಹೇಳಿದ್ದು ವಿಜ್ಞಾನ ಒಂದೇ, ಹೇಳ್ದೆ ಇರೋದು ವೇದನಾ, ಸಂಜ್ಞಾ, ಸಂಸ್ಕಾರ, ಅವುಗಳನ್ನು ತಗೊಳ್ಳಿ ಅಂತ. ಶಕ್ಯಾರ್ಥ ಅಂದ್ರೆ ಶಬ್ದವನ್ನ ಹೇಳಿ ಸಿಕ್ಕ ಅರ್ಥ. ಶಬ್ದ ಹೇಳ್ದೇನೆ ಜೊತೆಗೂ ಇಟ್ಕೊಳ್ಳಿ ಅಂತ ಹೇಳ್ತೀವಲ್ಲ, ಅದನ್ನ ಲಕ್ಷ್ಯ ಅರ್ಥ ಅಂತ ಕರಿತೀವಿ. ಇದರಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಬರೆದಿದ್ದಾರೆ. ಶಕ್ಯ ಲಕ್ಷ್ಯ ಅರ್ಥ ಕಥನ ಪೂರ್ವಕಂ ವಾಕ್ಯ ಅರ್ಥ ಮಾಹ. ನೋಡಿ, 3 ಅರ್ಥ ಇದೆ. ಶಕ್ಯಾರ್ಥ, ಲಕ್ಷ್ಯಾರ್ಥ, ವಾಕ್ಯಾರ್ಥ ಅಂತ 3 ಅರ್ಥ ಇದೆ. ನಮಗೆ ಪದಾರ್ಥ ಅಂತ ಕೇಳ್ತೀವಿ. ಪದಾರ್ಥ ಅಂದ್ರೆ ಒಂದು ಪದದ ಅರ್ಥ. ಶಬ್ದಾರ್ಥ ಒಂದು ಶಬ್ದದ ಅರ್ಥ. ಶಬ್ದಕ್ಕೂ ಪದಕ್ಕೂ ವ್ಯತ್ಯಾಸಗಳಿದೆ ಸಂಸ್ಕೃತದಲ್ಲಿ, ಅದನ್ನ ಮುಂದೆ ನೋಡ ಇನ್ನೊಂದು ಸಂದರ್ಭದಲ್ಲಿ. ಇಲ್ಲಿ ಶಕ್ಯ ಅರ್ಥ, ಲಕ್ಷ್ಯ ಅರ್ಥ ಅಂದ್ರೇನು? ಶಕ್ಯ ಅರ್ಥ ಅಂದ್ರೆ ನೇರವಾಗಿ ಒಂದು ಶಬ್ದದಿಂದ ಸಿಗುವ ಅರ್ಥ. ಅದು ಇಂಡೈರೆಕ್ಟ್ ಆಗಲ್ಲ, ಡೈರೆಕ್ಟ್ ಆಗಿ ಸಿಗೋ ಅರ್ಥ ಅಂತ ಶಕ್ಯ ಅರ್ಥ ಅಂದ್ರೆ. ಲಕ್ಷ್ಯಾರ್ಥ ಅಂದ್ರೆ ಡೈರೆಕ್ಟ್ ಆಗಿ ಸಿಗಲ್ಲ, ಇಂಡೈರೆಕ್ಟ್ ಆಗಿ ಸಿಗತ್ತೆ ಅರ್ಥ. ಒಟ್ಟು ಅದು ಶಬ್ದದ ಅರ್ಥನೇ. ಇದಕ್ಕೆ ಉದಾಹರಣೆ ಪ್ರಸಿದ್ಧ ಯಾವುದು? ಗಂಗಾಯಾಮ್ ಘೋಷಃ ಅಂತ ಉದಾಹರಣೆ ಕೊಡ್ತಾರೆ. ಗಂಗೆ ಅಂದ್ರೆ ಗಂಗಾ ಪ್ರವಾಹ. ಗಂಗಾ ಪ್ರವಾಹದಲ್ಲಿ ಘೋಷ ಇದೆ. ಘೋಷ ಅಂದ್ರೆ ಹಳ್ಳಿ ಅಂತ ಅರ್ಥ. ಹಳ್ಳಿ ಗಂಗಾ ಪ್ರವಾಹದಲ್ಲಿ ಹೇಗಿರುತ್ತೆ? ಕೊಟ್ಕೊಂಡು ಹೋಗ್ಬಿಡತ್ತಲ್ಲ ಅಂತ ಪ್ರಶ್ನೆ. ಗಂಗೆಯಲ್ಲಿ ಇದೆ ಅಂದ್ರೆ ಗಂಗೆ ಹತ್ರ ಇದೆ ಅಂತ ಅರ್ಥ ಅಂತ ಹೇಳ್ತೀವಿ. ಹಾಗಾದೇನಾಯ್ತು? ಗಂಗೆಯ ಹತ್ರಕ್ಕಿರೋ ಹಳ್ಳಿನ ಗಂಗೆಯಲ್ಲೇ ಹಳ್ಳಿ ಇದೆ ಅಂತ. ಗಂಗೆಯಲ್ಲಿ ಹಳ್ಳಿ ಇದೆ, ಹತ್ರದಲ್ಲಿರೋ ಹಳ್ಳಿ, ತುಂಬಾ ಪವಿತ್ರ ಹಳ್ಳಿ ಅಂತ ಏನೋ ವಿಶೇಷಾಂಶ ತಿಳಿಸ್ಬೇಕಾಗಿದೆ. ಅದು ಗಂಗೆ ಹತ್ರ ಇರೋ ಹಳ್ಳಿನ ಗಂಗೆಯಲ್ಲೇ ಹಳ್ಳಿ ಅಂತ ಹೇಳ್ಬಿಡ್ತೀವಿ. ಅಂತೂ ಗಂಗಾಯಾಮ್ ಘೋಷ ಅನ್ನೋಲ್ಲಿ ಅರ್ಥ ಏನಾಯ್ತು ಅಂದ್ರೆ, ಹಾಗೆ ಪದಕ್ಕೆ ಅರ್ಥ ಹೇಳಿದ್ರೆ ಗಂಗೆಯಲ್ಲಿ ಹಳ್ಳಿ ಇದೆ ಅಂತ. ಇದು ಶಕ್ಯಾರ್ಥದಿಂದ ವಾಕ್ಯಾರ್ಥ ಹೇಳಿತ್ತು. ನೇರವಾಗಿ ಆಯಾಯ ಶಬ್ದಗಳ ಅರ್ಥ ಏನು ಅದನ್ನು ತಗೊಂಡು ಇಡೀ ವಾಕ್ಯದ ಅರ್ಥವನ್ನ ಹೇಳಿದ್ರೆ ಗಂಗೆಯಲ್ಲಿ ಹಳ್ಳಿ ಇದೆ ಅಂತ ಅರ್ಥ. ಇದು ಶಕ್ಯಾರ್ಥ ಇಟ್ಕೊಂಡು ಹೇಳಿದ ವಾಕ್ಯದ ಅರ್ಥ, ವಾಕ್ಯಾರ್ಥ ಅದಲ್ಲ. ಶಕ್ಯಾರ್ಥ ಇಟ್ಟುಕೊಂಡು ಲಕ್ಷ್ಯಾರ್ಥ ಸೇರಿಸ್ಕೊಂಡು ವಾಕ್ಯಾರ್ಥ ಹೇಳ್ಬೇಕು ಅಂತ ಅರ್ಥ. ಅಂದ್ರೆ ಅರ್ಥ, ಗಂಗೆಯಲ್ಲಿ ತಗೊಳ್ಳಿ, ಗಂಗೆಯಲ್ಲಿ ಏನಿದೆ? ತೀರ ಇದೆ. ಆ ತೀರದಲ್ಲಿ ಹಳ್ಳಿ ಇದೆ ಅಂತ ತೀರ ಅನ್ನೋ ಅರ್ಥವನ್ನು ಹೇಳಿ. ಅದಿಲ್ಲ ವಸ್ತುತ ಶಬ್ದದಿಂದ, ಅದೇ ಮಾಡಿ ಅದು ಲಕ್ಷ್ಯಾರ್ಥ ಅಂತ ಅನಿಸ್ಕೊಡುತ್ತೆ. ಹಾಗೆ ಮಂಚಾಹ ಕುರುಷಂತಿ, ಮಂಚ ಎಲ್ಲ ಅಳ್ತಾ ಇದೆ, ಮಂಚ ಎಲ್ಲ ಅಳ್ತಾ ಇದೆ. ಮಂಚ ಎಲ್ಲ ಅಳುತ್ತೆ? ಮಂಚದಲ್ಲಿರೋ ಚಿಕ್ಕ ಮಕ್ಕಳು ಅಳ್ತಾ ಇದ್ದಾವೆ ಅಂತ ಅರ್ಥ. ಮಂಚಸ್ಥಾಹ ಶಿಶವಃ ಕುರುಷಂತಿ. ಹಾಗಾದ್ರೆ ನೇರವಾದ ಅರ್ಥ ಇದ್ರೆ ಶಕ್ಯಾರ್ಥ,
ಇಂಡೈರೆಕ್ಟ್ ಆಗಿ ಸಿಕ್ಕಿದ್ರೆ ಲಕ್ಷ್ಯಾರ್ಥ. ಪ್ರಕೃತದಲ್ಲಿ ನೋಡಿ, ಅಂತರ್ಜ್ಞಾನಸ್ಯ ಬಾಹ್ಯೇಚ ಕ್ಷಣಿಕತ್ವಸ್ಯ ವೇದನ. ಅಂತರ್ಜ್ಞಾನವು ಕ್ಷಣಿಕ. ಶರೀರ ಅಂತರ್ಜ್ಞಾನ ಅಂದ್ರೆ ಒಳಗಡೆ ಇರುವ ಜ್ಞಾನ. ಯಾವುದರ ಒಳಗಡೆ? ಈ ಶರೀರದ ಒಳಗಡೆ ಇರುವ ಜ್ಞಾನ, ವಿಜ್ಞಾನ. ಅದು ಶಕ್ಯಾರ್ಥ. ನೇರವಾಗಿ ಹೇಳಿದ್ದಾರೆ ಮಧ್ವಾಚಾರ್ಯರು. ಹೇಳ್ದೇ ಇರೋ ಅರ್ಥ ಯಾವುದು? ವೇದನಾ, ಸಂಜ್ಞಾ, ಸಂಸ್ಕಾರ. ಶ್ಲೋಕದಲ್ಲಿ ಹೇಳಿಲ್ಲ, ಆದ್ರೆ ಜಯತೀರ್ಥರದನ್ನು ವಿವರಣೆ ಕೊಟ್ಟರು. ಇದು ಲಕ್ಷ್ಯಾರ್ಥ. ಹಾಗಾಗಿ ಶಕ್ಯಾರ್ಥ, ಲಕ್ಷ್ಯಾರ್ಥ ಎರಡನ್ನೂ ಸೇರಿಸಿಕೊಂಡು ವಾಕ್ಯದ ಅರ್ಥ ಬಿಡಿಸಿದ್ರು ಜಯತೀರ್ಥರು. ವಿಜ್ಞಾನ ವೇದನಾ ಸಂಜ್ಞಾ ಸಂಸ್ಕಾರಾಣಾಂ ಕ್ಷಣಿಕತ್ವಂ ಯತ್ ತಸ್ಯ ವೇದನಾ ಅಂತ. ಇದನ್ನ ಈ ರೀತಿ ಇಲ್ಲಿ ಟಿಪ್ಪಣಿಕಾರರು ತಿಳಿಸಿದ್ದಾರೆ. ಇದಾದ್ಮೇಲೆ ಮುಂದಕ್ಕೆ ಹೋಗೋಣ. ಅಲ್ಲೇ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಬಾಹ್ಯ ಸ್ಥಿತಸ್ಯ ರೂಪಸ್ಯ, ರೂಪ ಅಂತ ಬಳಸಿದ್ದಾರೆ. ಈಗ ನಮಗ್ ಗೊತ್ತಿರೋದು ವಿಜ್ಞಾನ ಅಂದ್ರೆ ಸರಿ, ಒಂದು ರೀತಿ ಜ್ಞಾನ, ಅಸ್ಪಷ್ಟ ಜ್ಞಾನ, ಅಥವಾ ಏನೋ ತೋರಲ್ಲ ಅಂತ ಒಂದು ಜ್ಞಾನ. ಕೂತಾಗ ಧ್ಯಾನದಲ್ಲಿ ಏನೋ ಗೊತ್ತಾಗಲ್ಲ ಅಂತ ಒಂದು ಜ್ಞಾನ. ಆಮೇಲೆ ದುಃಖ, ಆಮೇಲೆ ಸಂಸ್ಕಾರ, ಇವೆಲ್ಲ ಏನೇನು ಬಂತು, ಇವೆಲ್ಲವನ್ನ ಕ್ಷಣಿಕ ಅಂತ ತಿಳಿಯೋಣ. ರೂಪ ಅಂದ್ರೇನು? ಹೊರಗಡೆ ಇರುವಂತಹ ರೂಪ. ಬಾಹ್ಯ ಸ್ಥಿತಸ್ಯ ರೂಪಸ್ಯ ಏನಂತ? ರೂಪ ಅಂದ್ರೆ ಬರೀತಾರಂತ. ರೂಪ ಅಂದ್ರೆ ನಮ್ಗೇನ್ ಗೊತ್ತರ್ಥ? ರೂಪ ಅಂದ್ರೆ ಬಣ್ಣ ಅಂತ ಅರ್ಥ. ರೂಪ ಅಂದ್ರೆ ಆಕಾರ ಅಂತ ಅರ್ಥ ಶಾಸ್ತ್ರದಲ್ಲೆಲ್ಲ. ಇಲ್ಲೇನರ್ಥ? ವಿಷಯ ಇಂದ್ರಿಯಾತ್ಮನ ಸ್ಥಿತ ರೂಪ ರಸಗಂಧ ಸ್ಪರ್ಶ ಶಬ್ದಾತ್ಮಕ ಪರಮಾಣು ಪರಹ ಅಂತ. ಪರಮಾಣುವನ್ನ ಹೇಳ್ತಾ ಇದೆ ರೂಪ ಶಬ್ದ. ಅದು ಏನು? ವಿಷಯ ಇಂದ್ರಿಯಗಳ ಮುಖಾಂತರ ಇರೋದು. ವಿಷಯೇಂದ್ರಿಯಾಧ್ಯಾತ್ಮನ ಸ್ಥಿತ ಅಂದ್ರೆ, ಈಗ ನೋಡಿ, ಒಂದು ಮುಂದೆ ಪುಸ್ತಕ ಕಾಣುತ್ತೆ, ಅಥವಾ ಮುಂದೆ ಯಾವ್ದೋ ಒಂದು ಗಿಡ ಕಾಣ್ತಾ ಇದೆ, ತುಳಸಿ ಗಿಡ ಕಾಣ್ತಾ ಇದೆ. ತುಳಸಿ ಗಿಡದಲ್ಲಿ ಏನ್ ರೂಪ ಇದೆ? ಅದು ಹಸಿರಿನ ರೂಪ ಇದೆ. ಕೆಲವು ಕಪ್ಪು, ಕೃಷ್ಣ ತುಳಸಿ ಕಪ್ಪು ರೂಪ, ಇಲ್ಲ ಹಸಿರು ರೂಪ ಕಾಣ್ತಾ ಇದೆ. ಆ ರೂಪದ ಪರಮಾಣುವಿನ ಹೇಳ್ತಾ ಇದೆ. ರೂಪಾತ್ಮಕ ಪರಮಾಣು. ಪರಮಾಣು ಅಂದ್ರೆ ನಮಗ್ ಗೊತ್ತಾ ಇದೆ. ಹಾಗಾದ್ರೆ ರೂಪ ಪರಮಾಣು, ರಸ ಪರಮಾಣು, ತುಳಸಿ ರಸ, ತುಳಸಿ ಗಂಧ, ತುಳಸಿಯ ಸ್ಪರ್ಶ, ತುಳಸಿ ಅಲ್ಲಾಡಿದ್ರೆ ಶಬ್ದ. ಹೀಗೆ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವುಗಳೇ ಪರಮಾಣುಗಳು. ಅಂದ್ರೆ ರೂಪಾತ್ಮಕ ಪರಮಾಣು, ರಸಾತ್ಮಕ ಪರಮಾಣು, ಇವೆಲ್ಲ ಇದೆ. ಇದನ್ನ ರೂಪ ಅನ್ನೋ ಶಬ್ದದಿಂದ ಕರೀತಾರೆ. ಇದೆಲ್ಲವನ್ನ ಕ್ಷಣಿಕ ಅಂತ ತಿಳಿಬೇಕು. ಅಂದ್ರೆ ತನ್ಮಾತ್ರೆಗಳು ಅಂತ ನಾವೇನ್ ಕರಿತೀವಲ್ಲ, ರೂಪ, ರಸ, ಗಂಧ, ಸ್ಪರ್ಶ ಅಂತ, ಈ ತನ್ಮಾತ್ರೆಗಳನ್ನ ಕ್ಷಣಿಕ ಅಂತ ತಿಳಿಬೇಕು. ಎಲ್ಲಾ ಕ್ಷಣಿಕ, ಇದನ್ನು ಕ್ಷಣಿಕ ಅಂತ ತಿಳಿಬೇಕಷ್ಟೇ. ಇದಾದ್ಮೇಲೆ ಇನ್ನೂ ಒಂದಿಷ್ಟು ವಿಷಯ ಇದೆ. ಅದನ್ನ ದೋಷಗಳು ಇನ್ನೂ ಎಷ್ಟಿದೆ ಇವರ ಸಿದ್ಧಾಂತದಲ್ಲಿ ಅಂದ್ರೆ ತುಂಬಾ ದೋಷ. ಅದನ್ನು ಯಾವ್ದ್ಯಾವ್ದು ತಗೊಳ್ಬೇಕು? ನೀವು ಬರೀ ಒಂದೇ ದೋಷ ಹೇಳಿದ್ರಲ್ವಾ ಅಂತಂದ್ರೆ ಇಲ್ಲ, ಇನ್ನೂ ದೋಷಗಳಿದೆ. ಅದು ಯಾವ್ದು? ಅದನ್ನ ಇಲ್ಲಿ ಶೇಷವಾಕ್ಯದ ಚಂದ್ರಿಕಾ ಟಿಪ್ಪಣಿ ಕೊನೆಯ ಲೈನ್ ಅಲ್ಲಿ ಹೇಳ್ತಾರೆ. ಆದಿಪದೇನ ಅಪ್ರಮಾರೂಪ ಅನುಮಾನ ಆಗಮ ಪ್ರತ್ಯಭಿಜ್ಞಾ ಲಕ್ಷಣ ಸರ್ವ ವ್ಯವಹಾರ ವಿಲಯ ಪ್ರಸಂಗ ಪರಿಗ್ರಹ. ಒಂದು ದೋಷ ಕೊಟ್ಟು. ಈಗ ನೋಡಿ, ಎಲ್ಲಾ ಕ್ಷಣಿಕ ಅಂದ್ರೆ ಯಾವ ಜ್ಞಾನ ಪ್ರಮಾಣ, ಯಾವ ಜ್ಞಾನ ಭ್ರಮೆ, ಮತ್ತೆ ಯಾವ ಪ್ರಮಾಣ ಒಪ್ಪಬೇಕು? ಅನುಮಾನ ಪ್ರಮಾಣ ಒಪ್ಲಿಕ್ ಬರಲ್ಲ, ಆಗಮ ಸರಿ ಹೋಗಲ್ಲ, ಪ್ರತಿವಿಜ್ಞೆ ಸರಿ ಹೋಗಲ್ಲ. ಇದ್ರ ಬಗ್ಗೆ ಮಾತಾಡ್ಲೇಬಾರ್ದು ಅಂತ ಆಗ್ಬಿಡುತ್ತೆ ನಿಮ್ಮ ಬೌದ್ಧವಾದದಲ್ಲಿ. ಯಾಕೆ? ಈಗ ನೋಡಿ, ಹಗ್ಗವನ್ನ ನೋಡ್ತೀವಿ. ಹಗ್ಗ ನೋಡ್ಮೇಲೆ ಹಾವು ಅಂತ ತಿಳಿಯೋದು ತಪ್ಪು. ಯಾಕೆ? ಹಗ್ಗವನ್ನ ನೋಡಿ ಹಗ್ಗ ಅಂತ ತಿಳಿಯೋದ್ ಬಿಟ್ಟು ಹಾವು ಅಂತ ತಿಳಿದ್ರೆ ತಪ್ಪಾನೆ. ನೋಡಿ, ಹಗ್ಗ ಅಂತ ನೋಡಿದ್ವಿ ನಿಜ. ಮುಂದಿನ ಕ್ಷಣದಲ್ಲಿ ಅದು ಹಗ್ಗನೇ ಆಗಿರ್ಲಿಲ್ಲ. ಮತ್ ಹಾವು ಎಲ್ಲಿ ಕಾಣ್ತು? ಅದ್ ಇನ್ನೊಂದು ಹಗ್ಗದಲ್ಲಿ ಕಾಣ್ತು. ಅಲ್ಲ, ಇನ್ನೊಂದು ಹಗ್ಗ ನೋಡಿ ಹಾವು ಅಂತ ತಿಳಿದ್ರಲ್ಲ, ಅದ್ ಹಾವೇ ಅಲ್ಲ, ಬೇರೆ ಹಾವು. ಅಂದ್ರೆ ಈ ತರ ಅದ್ ಏನಾಯ್ತು? ಒಂದು ಜ್ಞಾನವನ್ನ ಭ್ರಮೆ ಅಂತಾನೂ ಹೇಳಿಕ್ ಬರಲ್ಲ, ಈ ಕಡೆ ಪ್ರಮಾಣ ಅಂತಾನೂ ಹೇಳಿಕ್ ಬರಲ್ಲ. ಒಂದು ಯಥಾರ್ಥನೋ ಅಯಥಾರ್ಥನೋ ಇದು ಸರಿ ಇಲ್ಲ. ಅನುಮಾನ ಮಾಡ್ಲಿಕ್ ಬರಲ್ಲ. ಈಗ ಅನುಮಾನ ಅಂದ್ರೇನು? ಎಷ್ಟೋ ಕ್ಷಣದಲ್ಲೇ ಇರ್ಬೇಕದು ಜ್ಞಾನ. ಹೇಗೆ ಪರ್ವತೋ ನಿಮಾಂತ ಹೋಮಾತ್, ಇಲ್ಲಿ ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲ ಬೆಂಕಿ ಇರ್ಬೇಕು. ಪರ್ವತದಲ್ಲಿ ಹೊಗೆ ಇದೆ, ಕಾಣ್ತಾ ಇದೆ, ಬೆಂಕಿ ಇದೆ. ಹೊಗೆ ಎಷ್ಟ್ ಕ್ಷಣ ಇರುತ್ತೆ? ಒಂದ್ ಕ್ಷಣ ಇರತ್ತೆ ಹೊಗೆ ಅಷ್ಟೇ. ಒಂದ್ ಕ್ಷಣ ಇರೋ ಹೊಗೆಯಿಂದ ಬೆಂಕಿನ ಹೇಗ್ ತಿಳಿತೀರಿ? ಬೆಂಕಿ ತಿಳಿಯೋಷ್ಟೊತ್ತಿಗೆ ಆ ಹೊಗೆ ಇರೋದೇ ಇಲ್ಲ. ಯಾವ ಹೊಗೆ ನೋಡಿರ್ತೀರೋ ಆ ಹೊಗೆ ಅವಾಗ ಇರೋದೇ ಇಲ್ಲ ಮುಂದಿನ ಕ್ಷಣದಲ್ಲಿ. ಅಷ್ಟೇ ಅಲ್ಲ, ಆ ಹೊಗೆ ನೋಡಿದ ವ್ಯಕ್ತಿನೂ ಮುಂದಿನ ಕ್ಷಣದಲ್ಲಿ ಇರಲ್ಲ. ಈ ತರ ಅವ್ರ ಸಿದ್ಧಾಂತ. ಮತ್ತೆ ಅನುಮಾನ ಸರಿ ಹೋಗಲ್ಲ, ಆಗಮ ಶಬ್ದ ಹೇಳಿದವನೇ ಇರಲ್ಲ. ನನಗ್ ಬಂದು ಒಬ್ಬ ಬೌದ್ಧರ ಉಪದೇಶ ಮಾಡ್ದ, ಒಬ್ಬ ಯಾರೋ ಈ ತರ ಬೌದ್ಧರ ತತ್ವಗಳಿವೆ. ಉಪದೇಶ ಮಾಡಿದವ್ರು ಮುಂದಿನ ಕ್ಷಣದಲ್ಲಿ ಇಲ್ಲ, ಕೇಳಿದವ್ರು ನಾನು ಮುಂದಿನ ಕ್ಷಣದಲ್ಲಿ ಇಲ್ಲ. ಈ ತರ ತುಂಬಾ ಅಬದ್ಧ ಪ್ರಕ್ರಿಯೆ ಕ್ಷಣಿಕತ್ವವಾದ. ಅಂದ್ರೆ ಕ್ಷಣಿಕತ್ವವಾದ ಅಂತ ಬೌದ್ಧದ್ದು ಫೇಮಸ್ ತುಂಬಾ. ಇದು ಸರಿ ಇಲ್ಲ. ಮತ್ತೆ ಪ್ರತ್ಯಭಿಜ್ಞ ಸಯೇವಾಯಂ ದೇವದತ್ತ ಅಂತ ಜ್ಞಾನ ಬರುತ್ತೆ. ಇದು ಹಿಂದೆನೂ ಬಂದಿತ್ತು ಸಂಧ್ಯಾಧಿಕರಣ ಪಾಠದಲ್ಲಿ.
ಸಜೇವ ಅಜಂ. ಕಾಶಿಲ್ ನೋಡಿದವನೇ ಇವನು ಬೆಂಗಳೂರಿನಲ್ಲಿ ನೋಡ್ತಾ ಇರೋನು. ಇವಾಗ ಏನ್ ಮುಂದೆ ಕಣ್ಮುಂದೆ ಬಂದ ಕಾಶಿಲ್ ನೋಡಿದ್ನಲ್ಲ ಅವನೇ ಇವನು ಅಂತ. ಅವನೇ ಇವನು ಅಂತ ಹೇಳೋಂಗೆ ಇಲ್ಲ. ಕಾಶಿಲ್ ನೋಡಿದ ವ್ಯಕ್ತಿ ಆಗ್ಲೇ ಸತ್ತೋಗ್ಬಿಟ್ಟಿದ್ದಾನೆ. ಇವನ್ ಕಾಣ್ತಾ ಇರೋನ್ ಇವನೇ ಬೇರೆ. ಯಾಕೆ? ಕ್ಷಣ ಕ್ಷಣದಲ್ಲೇ ಸಾಯ್ತಾ ಇರ್ತಾನೆ ಜೀವ. ಅಂದ್ರೆ ದೇಹ ಬೇರೆ ಬೇರೆ ಬದಲಾಗ್ತಾ ಇದೆ. ಮುಂದಿರೋ ಬೆಂಗಳೂರಿನಲ್ಲಿರೋ ಇವನೇ ಒಂದ್ ಕ್ಷಣದಲ್ಲಿ ಇದ್ದವನು ಮುಂದಿನ ಕ್ಷಣದಲ್ಲಿ ಇರಲ್ಲ. ಕ್ಷಣಿಕ ವಸ್ತುವನು. ಈ ರೀತಿ ಒಂದು ದೀಪದ ಉದಾಹರಣೆ ಇಟ್ಕೊಂಡು ತುಂಬಾ ಅಪ್ರಬುದ್ಧವಾಗಿ ಮಾತಾಡಿದ್ದಾರೆ ಬೌದ್ಧರು. ದೀಪ ಕ್ಷಣ ಕ್ಷಣ ಬದಲಾಗ್ತಾ ಇರುತ್ತೆ. ದೀಪ ಹಿಂಗೆ ಏನೋ ಒಂದು ಆಗ್ತಾ ಇರುತ್ತೆ ತೇಜಸ್ಸಿನಲ್ಲಿ. ಆ ತರ ತೇಜೋಮಯಾದ ಜೀವನಲ್ಲೂ ಈ ತರ ಬದಲಾವಣೆ, ಸರ್ವ ವಸ್ತುಗಳಲ್ಲಿ ಈ ತರ ಕ್ಷಣಿಕತ್ವ ಅಂತ ಅವರ ಸಮರ್ಥನೆ. ಯಾವುದು ಸರಿ ಇಲ್ಲ. ಈ ತರ ವ್ಯವಹಾರ ಮಾಡ್ಲಿಕ್ ಬರಲ್ಲ, ಪ್ರಣಯ ಹೇಳಲಿಕ್ ಬರಲ್ಲ. ಎಲ್ಲಾ ಸಮಸ್ಯೆಗಳು ಏನೇನ್ ದೋಷಗಳು ಹೇಳಲಿಕ್ ಬರ್ತವೆ ಎಲ್ಲ ಈ ಬೌದ್ಧ ಮತಕ್ಕಿದೆ. ಇಷ್ಟು ದೋಷಗ್ರಸ್ತ ಅಂತ ಹೇಳ್ತಾರೆ. ಇದಾದ್ಮೇಲೆ ವಾಕ್ಯಾರ್ಥ ರತ್ನಮಾಲಾ ಟಿಪ್ಪಣಿಯಲ್ಲಿ ಒಂದು ತತ್ವ ನಿರ್ಣಯ ಟೀಕಾ ವಿರೋಧವನ್ನ ಶಂಕೆ ಮಾಡ್ತಾರೆ. ಅಂದ್ರೆ ಜಯತೀರ್ಥರು ಇಲ್ಲಿ ಹೇಳಿದ್ರು ಏನಂತ, ಕ್ಷಣಿಕ ವಿಜ್ಞಾನ ಏನಿದೆ ಅದು ಕ್ಷಣಿಕ. ವಿಜ್ಞಾನ ಅಂದ್ರೆ ನಿರ್ವಿಕಲ್ಪಕ ಜ್ಞಾನ ಅಂತ ಬಂತು. ಅಂದ್ರೆ ಏನು ಜ್ಞಾನದಲ್ಲಿ ಏನೂ ತೋರಲ್ಲ ವಿಷಯ, ಹಾಗೆ ಜ್ಞಾನ ಬರುತ್ತೆ, ನಿರ್ವಿಕಲ್ಪಕ ಜ್ಞಾನ. ಇದಕ್ಕೆ ಆದ್ಮೇಲೆ ವ್ಯಾಖ್ಯಾನ ಮಾಡ್ತಾ ದುಃಖಂ ವೇದನಾ ಅಂತ ಹೇಳಿ ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಹೇಳಿದ್ದಾರೆ. ವಾಕ್ಯಾರ್ಥ ರತ್ನಮಾಲಾ ಟಿಪ್ಪಣಿ ಏನಿದೆಯಲ್ಲ ಇದು ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಗೆ ಟಿಪ್ಪಣಿ. ಇದು ಟಿಪ್ಪಣಿಯ ಟಿಪ್ಪಣಿ. ಇದು ಅದ್ರ ನೇರವಾಗಿ ಅವರ ವಾಕ್ಯಗಳನ್ನ ಇಟ್ಕೊಂಡು ಇವು ವ್ಯಾಖ್ಯಾನ ಮಾಡ್ತಾರೆ. ಮಧ್ಯದಲ್ಲಿ ಸುಧಾದ ವಿಷಯನ ಹೇಳ್ತಾ ಹೋಗ್ತಾರೆ. ಮತ್ತು ಸುಧಾ ಟಿಪ್ಪಣಿಯ ಟಿಪ್ಪಣಿ ಇದು. ಇಲ್ಲೇನ್ ಮಾಡ್ತಾರೆ, ಅಲ್ಲ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ದುಃಖಂ ವೇದನಾ ಅಂತ ಹೇಳಿದ್ದಾರೆ. ವೇದನ ಅಂದ್ರೆ ಬರೀ ದುಃಖ ಅಂತ ಹಾಗೇನಿಲ್ಲ. ತತ್ವ ನಿರ್ಣಯ ಟೀಕೆಯಲ್ಲೇ ಜಯತೀರ್ಥರು ಹೇಳ್ತಾರೆ ಸುಖ ದುಃಖೇ ವೇದನೆ. ಎರಡಕ್ಕೆ ವೇದನಾ ಅನ್ನೋ ಶಬ್ದ ಬಳಸಿದ್ದಾರೆ. ವೇದನಾ ಸುಖ ದುಃಖೇ. ವೇದನಾ ಅಂದ್ರೆ ಸುಖ ಮತ್ತೆ ದುಃಖ, ಎರಡಕ್ಕೂ ವೇದನಾ ಅಂತ ಕರೀತಾರೆ. ನಮಗೆ ಲೋಕದಲ್ಲಿ ವೇದನೆ ಅಂದ್ರೆ ದುಃಖದಲ್ಲೇ ಹೋಗೋ ತಲೆ. ಆದ್ರೆ ಹಾಗಿದೆ ಅದು ಬೌದ್ಧ ಮತದಲ್ಲಿ ಇರೋದು, ನಮ್ಮ ಮತದಲ್ಲ ಅಥವಾ ಸಾರ್ವತ್ರಿಕ ಲೋಕ ವ್ಯವಹಾರದಲ್ಲ, ಬೌದ್ಧ ಮತದಲ್ಲಿ ಹಾಗಿದೆ. ಅದು ಇದು ಹೇಗೆ ಹೇಳಿದ್ರು ಅಂದ್ರೆ ಬೌದ್ಧ ಏಕದೇಶಿ ಮತೋಕ್ತಿ, ಅದು ಬೌದ್ಧರಲ್ಲೇ ಇನ್ನೊಂದು ಪಂಗಡ ಇದೆ. ಆ ಪಂಗಡದವರು ಸುಖ ದುಃಖ ವೇದನೆ ಅಂತ ಎರಡನ್ನೂ ತಗೊಳ್ತಾರೆ. ಹಾಗಾದ್ರೆ ಈ ತರದ ಎಲ್ಲಾ ವಿಷಯಗಳನ್ನ ನೋಡಿದಾಗ ಬೌದ್ಧ ಮತ ಏನು, ಅದರಲ್ಲಿ ನಮ್ಮ ವ್ಯಾಖ್ಯಾನದಲ್ಲಿ ಬಂದ ಕೂಡಲೇ ಅದನ್ನು ಒಪ್ಪಬಹುದಾ ಇಲ್ವಾ, ಮತ್ತೆ ಇನ್ನೊಂದು ಟಿಪ್ಪಣಿ ನೋಡ್ಬೇಕು ತಕ್ಷಣ. ಈ ತರದ ಇನ್ನೂ ವಿಮರ್ಶೆಗಳು ಇಲ್ಲಿ ಮಾಡ್ತಾ ಹೋಗ್ತಾನೆ. ಈ ವಾಕ್ಯಾರ್ಥ ರತ್ನಮಾಲಾ ಟಿಪ್ಪಣಿ ನೋಡಿ ಮುಗೀತು ಅಂದ್ರೆ ಮುಂದೆ ನಾವು ಸಾಂಖ್ಯ ಮತದ ಖಂಡನೆಗೆ ಹೋಗ್ಬೋದು. ಸಾಂಖ್ಯ ಮತ ಯಾಕೆ ಸರಿ ಇಲ್ಲ, ಅವ್ರೇನ್ ತಪ್ಪು ಹೇಳ್ತಾರೆ, ಅವ್ರ ಸಿದ್ಧಾಂತ ಏನು ಅಂತ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣ ಅರ್ಪಣ. ಗುರುಭ್ಯೋ ನಮಃ. ನಮಸ್ಕಾರ.